ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಮಸ್ಕಾರ. ನಾನು ಇವತ್ತು ನಿಮಗೆ ಏನೋ ಕತೆ ಹೇಳೋದಕ್ಕೆ, ವಿಷಯ ಹಂಚ್ಕೊಳ್ಳೋಕ್ಕೆ ಬಂದಿಲ್ಲ. ಒಂದು ಕನ್ನಡಿ ಹಿಡ್ಕೊಂಡು ನಿಂತಿದ್ದೀನಿ. ನಾವು ನೋಡೋಕ್ಕೆ ಹೆದರ್ಕೊಳ್ಳುವಂಥ ಕನ್ನಡಿ. ಯಾಕೆ? ಜನರು ಯಾತಕ್ಕೆ ತಮಗೆ ಪರಿಚಯವೇ ಇಲ್ಲದವರನ್ನು ಜಾತಿ, ಧರ್ಮ, ಸಿದ್ಧಾಂತದ ಹೆಸರಿನಲ್ಲಿ ದ್ವೇಷಿಸುತ್ತಾರೆ? ಯಾತಕ್ಕೆ ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡ್ತಾರೆ? ಯಾತಕ್ಕೆ ಚಾರಿತ್ರ್ಯವಧೆ ಮಾಡ್ತಾರೆ? ಅವರು ಆ ವ್ಯಕ್ತಿಯನ್ನು ದ್ವೇಷಿಸೋದಿಲ್ಲ ಸ್ನೇಹಿತರೆ. ಅವರು ತಮ್ಮೊಳಗಿನ ಭಯವನ್ನು ದ್ವೇಷಿಸ್ತಾ ಇದ್ದಾರೆ. ಆ ಮೊದಲನೇ ಭಯ ಯಾವುದು ಗೊತ್ತಾ? ಐ ಆಮ್ ನಾಟ್ ಇನಫ್. ನಾನು ಏನಾಗಿದ್ದೀನೋ ಅದು ನನಗೆ ತೃಪ್ತಿಕರವಾಗಿಲ್ವಲ್ಲ, ನಾನು ಸಾಕಾಗಿಲ್ಲ ಅನ್ನುವಂತಹ ಭಯ. ಒಬ್ಬ ವ್ಯಕ್ತಿಗೆ ತನ್ನ ಬದುಕಿನ ಬಗ್ಗೆ ಅಭಿಮಾನ, ಹೆಮ್ಮೆ ಇಲ್ಲದೇ ಇರುವಾಗ, ತನ್ನ ಸಾಧನೆಗಳ ಬಗ್ಗೆ ನಂಬಿಕೆ ಇಲ್ಲದಿರುವಾಗ ಅವನು ಒಂದು ದೊಡ್ಡ ಗುರುತಿಗೆ ಅಂಟ್ಕೊಳ್ತಾನೆ. ಒಂದು ದೊಡ್ಡ ಐಡೆಂಟಿಟಿ ಬೇಕು ಅವನಿಗೆ. ನಾನು ಈ ಜಾತಿಯವನು, ನಾನು ಈ ಧರ್ಮದವನು, ನಾನು ಈ ಸಿದ್ಧಾಂತದವನು. ಒಂದು ಐಡಿಯಾಲಜಿ ಇದು ನಂದು. ಇದೆಲ್ಲನೂ ಅವನಿಗೊಂದು ಶೀಲ್ಡ್. ಆ ಶೀಲ್ಡ್ಗೆ ಯಾವುದೇ ಒಂದು ಸವಾಲು ಬಂದಿದ್ದ ತಕ್ಷಣ ಅವನು ಕತ್ತಿ ಎತ್ಕೊಳ್ತಾನೆ. ಆ ಕತ್ತಿ ಯಾವುದು ಅಂತಂದರೆ ನಿಂದನೆ. ನೋಡಿ, ಎರಡನೇ ಭಯ ಬಹಳ ಮುಖ್ಯವಾದ್ದು. ಕಂಟ್ರೋಲ್ ತಪ್ಪಿ ಹೋಗುತ್ತೆ ಅನ್ನುವಂತಹ ಭಯ. ಎಲ್ಲಿ ನಿಯಂತ್ರಣ ಕಳೆದುಕೊಳ್ತೀನೋ ಅಂತನ್ನುವ ಭಯ. ಸ್ವತಂತ್ರವಾಗಿ ಆಲೋಚಿಸುವವರು ಈ ಐಡೆಂಟಿಟಿ ಜೊತೆ ಗುರುತಿಸ್ಕೊಂಡಿರ್ತಾರಲ್ಲ, ಅವ್ರಿಗೆ ಈ ಸ್ವತಂತ್ರವಾಗಿ ಆಲೋಚಿಸುವವರು ಭಯಂಕರ, ಅತಿ ಭಯಂಕರ. ಯಾತಕ್ಕೆ ಅಂತಂದರೆ, ಸ್ವತಂತ್ರವಾಗಿ ಆಲೋಚನೆ ಮಾಡುವವರು ಐಡೆಂಟಿಟಿ ಜೊತೆಗೆ ಭಯಂಕರವಾಗಿ ಗುರುತಿಸ್ಕೊಂಡಿರ್ತಾರಲ್ಲ, ಅವರ ಒಳಗಿನ ಖಾಲಿತನವನ್ನು ಬಯಲು ಮಾಡ್ತಾರೆ. ಹಾಗಾಗಿ ಅವರೇನು ಮಾಡ್ತಾರೆ, ಇತರರನ್ನ ಹತ್ತಿಕ್ತಾರೆ, ಒಂದು ಲೇಬಲ್ ಅಂಟಿಸ್ತಾರೆ, ಅವನು ಹೀಗೆ ಅಂತ ಹಣೆಪಟ್ಟಿ ಕಟ್ತಾರೆ, ಚಾರಿತ್ರ್ಯವಧೆ ಮಾಡ್ತಾರೆ. ಚಾರಿತ್ರ್ಯವಧೆ ಅಂತಂದರೆ ಏನು ಗೊತ್ತಾ? ನಮ್ಮೊಳಗಿನ ಕೀಳರಿಮೆಯನ್ನು ಇನ್ನೊಬ್ಬರ ಮೇಲೆ ಎರಚುವುದು. ನಮ್ಮಲ್ಲಿ ಏನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ನಮ್ಮ ಬಗ್ಗೆ ನಮಗೆ ಒಂದು ಅಸಹ್ಯವಾದ ಭಾವನೆ ಇದೆ, ಅದನ್ನು ಬೇರೆಯವ್ರ ಮೇಲೆ ಹಾಕೋದು, ಅವರ ಚಾರಿತ್ರ್ಯವಧೆ ಮಾಡೋದು. ಇನ್ನು ಮೂರನೇ ಭಯ, ಚೈಲ್ಡ್ಹುಡ್ ಟ್ರಾಮಾಸ್, ಬಾಲ್ಯದ ಗಾಯಗಳು. ಅನೇಕ ಜನ ಪ್ರೀತಿನಲ್ಲಿ ಬೆಳೆದಿರಲ್ಲ. ಅವರಿಗೆ ಕಲಿಸಿರೋ ಪಾಠ ಏನು ಅಂತಂದರೆ, ನೀನು ಕ್ರೌಡಲ್ಲಿದ್ದರೆ ಮಾತ್ರ ಯು ಆರ್ ಸೇಫ್ ಅಂತ, ಗುಂಪಿನಲ್ಲಿದ್ದರೆ ಮಾತ್ರ ಸುರಕ್ಷತೆ. ಹೀಗಾಗಿ ಅವ್ರೇನು ಮಾಡ್ತಾರೆ, ಗುಂಪನ್ನು ಉಳಿಸಿಕೊಳ್ಳಲು ಬೇರೆ ಗುಂಪನ್ನು ದ್ವೇಷಿಸ್ತಾ ಹೋಗ್ತಾರೆ. ಇದರಿಂದ ವೈಯಕ್ತಿಕವಾಗಿ ಏನಾಗತ್ತೆ ಅಂತಂದರೆ, ದ್ವೇಷಿಸುವವನು ಒಳಗಿಂದಲೇ ಸುಡ್ತಾ ಇರ್ತಾನೆ. ಅವನಿಗೆ ಶಾಂತಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ಅವನೊಳಗಿರುವಂಥ ಹ್ಯುಮ್ಯಾನಿಟಿ, ಮಾನವೀಯತೆ ನಿಧಾನವಾಗಿ ಸೈಲೆಂಟ್ ಆಗ್ತಾ ಹೋಗುತ್ತೆ, ಮೌನವಾಗ್ತದೆ, ಇಲ್ಲವಾಗ್ತದೆ. ಬೇರೆಯವ್ರನ್ನ ಹಾಳು ಮಾಡಿದಷ್ಟು, ಬೇರೆಯವ್ರನ್ನ ದೂಷಿಸಿದಷ್ಟು ಯಾರೇ ಆಗಲಿ ಅವರು ಒಳಗಿಂದ ಕುಸಿತಾ ಹೋಗ್ತಾನೆ. ಆದರೆ ಅದು ಅವನಿಗೆ ನ್ಯಾಯ ಅಂತಲೇ ಅನ್ನಿಸ್ತಾ ಇರ್ತದೆ. ಅದು ದ ಟ್ರ್ಯಾಜಿಕ್ ಪಾರ್ಟ್ ಆಫ್ ಇಟ್. ಸಾಮೂಹಿಕವಾಗಿ ಏನಾಗ್ತದೆ, ಸಾಮುದಾಯಿಕವಾಗಿ ಏನಾಗುತ್ತೆ ಅಂತಂದರೆ, ಸಮಾಜದಲ್ಲಿ ನಂಬಿಕೆ ಸಾಯ್ತದೆ, ಪರಸ್ಪರ ವಿಶ್ವಾಸದಿಂದ ಇರೋದು ನಾಶ ಆಗ್ತದೆ. ಡೈಲಾಗ್ಸ್ ಅಂದರೆ ಸಂವಾದಗಳಾಗಬೇಕಾಗಿರೋದು ಮುರಿದೋಗುತ್ತೆ. ಜನರು ಮನುಷ್ಯರಂಗೆ ನೋಡೋದಿಲ್ಲ, ಗುರುತುಗಳಂತೆ ನೋಡ್ತಾರೆ. ಅವನು ಈ ಜಾತಿಯವನು, ಅವನು ಈ ಧರ್ಮದವನು, ಅವನು ಈ ಸಿದ್ಧಾಂತದವನು,
ಈ ರೀತಿಯಾಗಿ ಗುರುತಿಸ್ತಾ ಹೋಗ್ತೇವೆ, ಮನುಷ್ಯರನ್ನಾಗಿ ನೋಡಲ್ಲ. ಇದರಿಂದ ಪೀಳಿಗೆಗಳಿಗೆ ಏನಾಗುತ್ತೆ ಅಂತಂದರೆ, ಮಕ್ಕಳು ದ್ವೇಷ ಕಲಿತಾರೆ, ಕರುಣೆ ಮರ್ತೋಗ್ತಾರೆ, ವಿಚಾರ ಮಾಡುವ ಬದಲು ಎಲ್ಲದಕ್ಕೂ ಆಕ್ರೋಶ ಕಲಿತಾ ಹೋಗ್ತಾರೆ. ಆಕ್ರೋಶ ಕಲಿತಾದ ಮೇಲೆ ಸಮಾಜದಲ್ಲಿ ಶಾಂತಿ ಅನ್ನೋದು ಒಂದು ಕನಸು, ಈ ಮನುಷ್ಯತ್ವ ಅನ್ನೋದು ಒಂದು ಮಿತ್. ಆದರೆ ಸ್ನೇಹಿತರೆ, ಇದಕ್ಕೆ ಪರಿಹಾರ ಇದೆ. ಏನಿದು ಪರಿಹಾರ ಅಂತಂದರೆ, ಅದು ದ್ವೇಷದಲ್ಲ ಇರೋದು. ಪರಿಹಾರ ಇರುವುದು ಅರಿವಿನಲ್ಲಿ ಇದೆ. ನಾವು ಯಾರನ್ನಾದರೂ ದ್ವೇಷಿಸುವ ಮೊದಲು ಒಂದ್ಸಲ ನಮಗೆ ನಾವೇ ಕೇಳ್ಕೊಳ್ಳೋಣ, ಅವನಲ್ಲಿ ನನಗೆ ಭಯ ಹುಟ್ಟಿಸ್ತಾ ಇರೋದು ಏನು ಅಂತ. ನಮಗೆ ಭಯ ಇದೆ ಅಂತಲೇ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಆದರೆ ನಮಗೆ ಅದು ಭಯದಿಂದಲೇ ನಾವು ಬೇರೆಯವ್ರ ಮೇಲೆ ದಾಳಿ ಮಾಡೋದು. ಆ ಭಯ ಯಾವುದು? ಆ ಒಂದು ಪ್ರಶ್ನೆ ನಮ್ಮನ್ನು ಗುಂಪಿನಿಂದ ಹೊರಗಡೆ ಇರ್ತದೆ. ಮನುಷ್ಯರನ್ನಾಗಿ ಆಲೋಚನೆ ಮಾಡಲಿಕ್ಕಾಗತ್ತೆ. ಮೊದಲನೇದಾಗಿ ನಾನಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ದ್ವೇಷ ಸುಲಭ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಸಮಾಜನ ಉಳಿಸೋದು ಯಾವುದು ಅಂತಂದರೆ ಈ ಕಷ್ಟವಾಗಿರೋ ದಾರಿನೇ. ನಾವು ಗಂಭೀರವಾಗಿ ಗಮನಿಸ್ಕೊಳ್ಬೇಕು. ನನ್ನಲ್ಲಿ ಇರುವ ಯಾವ ಭಯದಿಂದ ನಾನು ದೊಡ್ಡ ಗುಂಪಿನ ಜೊತೆಗೆ ಐಡೆಂಟಿಟಿ ಗುರುತಿಸ್ಕೊಳ್ತಾ ಇದ್ದೇನೆ, ನನ್ನ ಐಡೆಂಟಿಟಿಯನ್ನು ಗುರುತಿಸ್ಕೊಳ್ತಾ ಇದ್ದೇನೆ, ಅಷ್ಟೇ. ನಾನು ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತಂದರೆ, ಗುರುತುಗಳ ಜೊತೆಗೆ, ಸಿದ್ಧಾಂತಗಳ ಜೊತೆಗೆ, ಜಾತಿ ಧರ್ಮಗಳು ಅನ್ನುವುದರ ಜೊತೆಗೆ ಅಪರಿಚಿತರನ್ನು ದ್ವೇಷಿಸುವ ನಾವು ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಿಕಿಗಳು ತೆಗೆದಿರ್ತವೆ.